ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಬಿಸಿಲು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮತ್ತಷ್ಟು ಹೆಚ್ಚಾಗಲಿದೆ ಬಿಸಿಲಿನ ತಾಪಮಾನ. ಇನ್ನೂ ಜಾಸ್ತಿ ಆಗುತ್ತೆ, ಇರೋ ಸಾಲದು ಅಂತ ಹೇಳಿ ಅಂತ ಮಾರ್ಚ್ 18ರಿಂದ 3 ದಿನಗಳ ಕಾಲ ಉಷ್ಣ ಅಲೆ ಬೀಸುವಂತಹ ಸಾಧ್ಯತೆ ಇದೆ. ಉಷ್ಣ ಅಲೆ ಬಗ್ಗೆ ಹವಾಮಾನ ಇಲಾಖೆ ಕಡೆಯಿಂದ ಮುನ್ಸೂಚನೆ ಸಿಕ್ಕಿದೆ. ಉತ್ತರ ಕರ್ನಾಟಕದ 6 ಜಿಲ್ಲೆಗಳಲ್ಲಿ 3 ದಿನ ಉಷ್ಣ ಅಲೆ ಬೀಸುತ್ತೆ. ಬಾಗಲಕೋಟೆ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ವಿಜಯಪುರ ಜಿಲ್ಲೆಗಳಿಗೆ ಉಷ್ಣ ಅಲೆಯ ಮುನ್ಸೂಚನೆ ಸಿಕ್ಕಿದೆ. ಇಲ್ಲಿ ವಾಡಿಕೆಯ ಪ್ರಮಾಣಕ್ಕಿಂತ 2ರಿಂದ 4 ಡಿಗ್ರಿ ತಾಪಮಾನ ಹೆಚ್ಚಾಗಬಹುದು ಈ ಬಾರಿ. ಅಲ್ಲಿರೋದೇ ತಡ್ಕೊಳ್ಳೋಕ್ಕಾಗಲ್ಲ, ಅದರಲ್ಲಿ ಇನ್ನೂ 4 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರೋದು ಹವಾಮಾನ ಇಲಾಖೆ. ಎಲ್ಲೆಲ್ಲಿ ಮಳೆ ಬರುತ್ತಪ್ಪ ಅಂತ ಹೇಳಿದ್ರೆ ಉತ್ತರ ಒಳನಾಡಿನಲ್ಲಿ ಬಿಸಿಲಿರುತ್ತೆ, ದಕ್ಷಿಣ ಒಳನಾಡಿನಲ್ಲಿ ಮಳೆ ಆಗಬಹುದು. ಕರಾವಳಿ, ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ 2 ದಿನ ಮಳೆ ಬೀಳಬಹುದು ಅಂತ ಚಾನ್ಸಸ್ ಇದೆ ಅಂತ. 2 ದಿನ ಗಾಳಿ ಸಹಿತ ಹಗುರ ಮಳೆ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಹಾಸನದಲ್ಲಿ ಮಳೆ ಬೀಳಬಹುದು ಅಂತ. ಕೆಲವು ಭಾಗಗಳಲ್ಲಿ ಗುಡುಗು ಮಿಂಚು ಗಾಳಿ ಸಹಿತವಾಗಿ ಭಾರಿ ಮಳೆ ಕೂಡ ಆಗಬಹುದು ಅಂತ ರಿಪೋರ್ಟ್ ಹೇಳ್ತಾ ಇದೆ.